ಸವಿ ಊಟ ಮಾಡೋಕ್ಕೆ ನಾನಿವತ್ತು ಮಂಡ್ಯಕ್ಕೆ ಬಂದಿದ್ದೀನಿ. ಮಂಡ್ಯದಲ್ಲಿ 2 ಮಹಿಳಾ ಮಂಡಳಿ, ಶ್ರೀದೇವಿ ಮಹಿಳಾ ಮಂಡಳಿ ಮತ್ತು ಸೀತಾರಾಮ ಮಹಿಳಾ ಮಂಡಳಿ, ಈ ಮಂಡಳಿಯ ಸದಸ್ಯರು ಭಾಳ ಜನ ಬಂದಿದ್ದಾರೆ. ಅವ್ರಿಗೆ ಅಡುಗೆ ಮಾಡ್ಕೊಡ್ತಾಯಿದ್ದೀನಿ. ಹಾಗೆ ಇವತ್ತಿನ ಸವಿ ಊಟ ಸ್ವಲ್ಪ ವಿಶೇಷ, ಯಾಕೆಂದರೆ ಒಬ್ಬರು ವಿಶೇಷ ಅತಿಥಿ ಕೂಡ ಬರ್ತಾ ಇದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನಿಮ್ಮೆಲ್ರಿಗೂ. ಹಾಗೆಯೇ ಒಂದು ಅಡುಗೆ ಮಾಡಿ ಅವ್ರ ಜೊತೆ ಒಂದಷ್ಟು ಮಾತಾಡಿ ಅವರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಓಕೆ, ಆಗ್ಬೋದಾ? ಓಕೆ, ಇವತ್ತೊಂದು ಸ್ವೀಟ್ ಮಾಡ್ತೀನಿ. ಸೊ ಇವತ್ತು ಒಂದು ಸ್ಪೆಷಲ್ ಹಲ್ವಾ ಮಾಡ್ತಾಯಿದ್ದೀನಿ. ಆ ಹಲ್ವಾಗೆ ನಾನು ಇಟ್ಟಿರೋ ಹೆಸರು ಹಲ್ವಾ ಹಮ್ದಮ್ ಅಂತ. ಹಮ್ದಮ್ ಅಂದರೆ ಪ್ರಿಯಕರ ಅಂತ, ಪ್ರಿಯವಾದ ಅಂತ. ಅಂದರೆ ನಮಗೆ ಯಾರ ಬಗ್ಗೆ ನಮಗೆ ಜಾಸ್ತಿ ಪ್ರೀತಿ ಇರುತ್ತೋ ಅವ್ರಿಗೆ ಹಮ್ದಮ್ ಅಂತ ಕರೆಯೋದು. ಸೊ ನಿಮ್ಮ ಬಗ್ಗೆ ಎಲ್ಲ ನನಗೆ ತುಂಬ ಪ್ರೀತಿ ಇರೋದ್ರಿಂದ, ನಿಮಗೆ ಮಾಡಿಕೊಡ್ತಾ ಇರೋದ್ರಿಂದ ಹಲ್ವಾ ಹಮ್ದಮ್ ಅಂತಲೇ ಕರಿತಾ ಇದ್ದೀನಿ. ಸೊ ಇವತ್ತಿನ ವಿಶೇಷ ಹಲ್ವಾ ಹಮ್ದಮ್. ಹಲ್ವಾ ಹಮ್ದಮ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದಿಟ್ಟ ಬಾದಾಮಿ 250 ಗ್ರಾಂನಷ್ಟು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಪಾನಿಗೆ 4 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ, ಅದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರಿದು, ನಂತರ ಪುಡಿ ಮಾಡಿಟ್ಟ ಬಾದಾಮಿ ಹಾಕಿ ಬಾಡಿಸಿ. ಮತ್ತೆ 2 ಚಮಚ ತುಪ್ಪ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು 1 ಕಪ್ ಹಾಲು ಹಾಕಿ ಕೆದಕಿ ಬಾಡಿಸಿ. ಹಾಲಿನಲ್ಲಿ ನೆನೆಸಿಟ್ಟ ಕೇಸರಿ ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಬೇಯಿಸಿ, ಮಿಶ್ರಣ ಬೆಂದಾಗ 1 ಕಪ್ ಸಕ್ಕರೆ ಸೇರಿಸಿ. ಸಕ್ಕರೆ ಕರಗಿ ಮಿಕ್ಸ್ ಆದ ನಂತರ ಮತ್ತೆ 2 ಚಮಚ ತುಪ್ಪ ಸೇರಿಸಿ 1 ಚಮಚ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಾಡಿಸಿ. ಈಗ ಬಾದಾಮಿ ಚೂರುಗಳನ್ನು ಉದುರಿಸಿದರೆ ಸಿಹಿ ಸಿಹಿಯಾದ ಹಲ್ವಾ ಹಮ್ದಮ್ ರೆಡಿ. ಸೊ ಹಲ್ವಾ ಹಮ್ದಮ್ ಹೆಂಗಿತ್ತು? ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಆ ಬಾದಾಮಿ ತರ್ತರಿಯಾಗಿ ನಾಲ್ಗೆ ಮೇಲೆ ಉಜ್ಕೊಂಡು ಹೋಗುತ್ತೆ. ಅಲ್ಲಿ ಕಡೆಗೆ ನಾಲ್ಗೆ ಬಾಸ್ ಏನು ಚೆನ್ನಾಗಿದೆ ಬಾಸ್, ಇದು ಟೆಕ್ಸ್ಚರು ಅಂತ ಇದೆ. ಸ್ವೀಟು ಕರೆಕ್ಟಾಗಿದೆ, ರುಬ್ಬಿ ಮಾಡ್ತಾರೆ. ನಾವು ಬೇರೆ ಥರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೆ ಅಷ್ಟೇ. ಎಲ್ಲರೂ ಮಾಡ್ತಾರೆ, ನಾನು ಮಾಡಿದ್ದೆ, ಅದು ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಚೆನ್ನಾಗಿದಲ್ಲ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಯುರ್ ಆರ್ ಸಚ್ ವಂಡರ್ಫುಲ್ ಆಡಿಯನ್ಸ್. ನಮ್ಮ ಗೆಳೆಯರು ಬಂದಿಯವರಿಗೆ ನಂದೀಶ್ ಅವರು, ರಿಷಿ ಅವರು, ಪ್ರಿಯಾಂಕಾ ಅವರು, ಅವರ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ, ರುದ್ರ ಗರುಡ ಪುರಾಣ ಅಂತ. ತಾವೆಲ್ಲ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾ ನೋಡಿ ಇಂಥ ಯುವ ಪ್ರತಿಭೆಗೆ ಸಹಕರಿಸಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಇದೇ ಥರ ನನ್ನ ಮೇಲೆ ನಿಮ್ಮ ಪ್ರೀತಿ ಗೌರವ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.